ಸಾಮಾನ್ಯವಾಗಿ ಶಾವಿಗೆಯಲ್ಲಿ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತನ್ನ ಮಾಡ್ತೀವಿ. ಆದ್ರೆ ಶಾವಿಗೆಯಲ್ಲಿ ಪುಳಿಯೋಗರೆ, ಮೊಸರು ಶಾವಿಗೆಯನ್ನ ಯಾರ ಪ್ರಯತ್ನ ಮಾಡಿ ನೋಡಿದೀರಾ? ನಾನಿವತ್ತು ಅದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮನೆಯೂಟಕ್ಕೆ ಹೃದಯಪೂರ್ವಕ ಸ್ವಾಗತ. ಮೊದಲು ಶಾವಿಗೆಯನ್ನ ಬೇಯಿಸೋದಕ್ಕೆ ನೀರನ್ನ ಬಿಸಿ ಮಾಡ್ಕೊಳ್ಳೋಣ. 1 ಕಪ್ ಶಾವಿಗೆಗೆ 5ರಿಂದ 6 ಕಪ್ನಷ್ಟು ನೀರು ಬೇಕಾಗತ್ತೆ. ನೀರು ಈಗ ಬಿಸಿ ಆಗ್ತಾ ಇದೆ. ಈಗ ಇದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ಳೋಣ. ಈಗ ಇನ್ನಷ್ಟು ಕುದಿತಾ ಇರುವಂತಹ ನೀರಿಗೆ ಉಪ್ಪಿಟ್ಟು ಶಾವಿಗೆಯನ್ನ ಹಾಕೊಳ್ಳೋಣ. ಬ್ಯಾಂಬಿನೋ ಅಥವಾ MTR ಶಾವಿಗೆಯನ್ನ ಬಳಸೋದಾದ್ರೆ ಸ್ವಲ್ಪ ಅದನ್ನ ಬೆಚ್ಚಗ್ ಮಾಡ್ಕೊಂಡು ಅಥವಾ ಸ್ವಲ್ಪ ಹುರಿದು ಬಿಸಿ ನೀರಿಗೆ ಹಾಕೋಬಹುದು. ಶಾವಿಗೆಯನ್ನ ಹಾಕಿದ ನಂತರ ಇದನ್ನ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ. ಇದರಿಂದ ಶಾವಿಗೆ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಬೇಯುತ್ತೆ. ಇದನ್ನ ಮಧ್ಯಮ ಉರಿಯಲ್ಲಿ 3 ನಿಮಿಷ ಕುದಿಸ್ಕೊಳ್ಳೋಣ. ಹೆಚ್ಚು ಇದನ್ನ ಕುದಿಸ್ಕೊಳ್ಬಾರದು. ಹೆಚ್ಚು ಹೊತ್ತು ಕುದಿಸ್ಕೊಳ್ಳೋದ್ರಿಂದ ಶಾವಿಗೆ ಮುದ್ದೆ ಆಗ್ಬಿಡುತ್ತೆ. ಈಗ ಈ ಶಾವಿಗೆ ಹದವಾಗಿ ಬೆಂದಿದೆ. ಇಷ್ಟಾದ್ರೆ ಸಾಕು. ಈಗ ಇದನ್ನ ಬಸಿದ್ಕೊಳ್ಳೋಣ. ಈ ರೀತಿಯಲ್ಲಿ ಇದನ್ನ ಬಸದ ನಂತರ 2ರಿಂದ 3 ನಿಮಿಷ ಮಾತ್ರ ಈ ರೀತಿ ಸೋರ್ ಹಾಕಿ ನಂತರ ಇದನ್ನ ತಕ್ಷಣ ತೆಗೆದು ಬಿಡ್ಬೇಕು. ಇಲ್ಲ ಅಂದ್ರೆ ಕೆಳಗಡೆ ಇರುವಂತಹ ತಿಳಿ ನೀರು ಬಿಸಿ ಇರೋದ್ರಿಂದ ಶಾವಿಗೆ ಇನ್ನಷ್ಟು ಬೆಂದು ಮುದ್ದೆ ಆಗ್ಬಿಡುತ್ತೆ. ಈಗ ಇದನ್ನ ಒಂದು ಬಟ್ಲಲ್ಲಿ ಹಾಕಿ ಆರೋದಿಕ್ಕೆ ಬಿಡೋಣ. ಒಂದು ಚಮಚದ ಸಹಾಯದಿಂದ ಬಿಡಿ ಬಿಡಿಯಾಗಿ ಹರಡಿ ಆರೋದಿಕ್ಕೆ ಬಿಡೋಣ. ನಾನು ಇದರಲ್ಲಿ ಸ್ವಲ್ಪ ಶಾವಿಗೆನ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ಇದು ಆರೋಷ್ಟರಲ್ಲಿ ಒಂದು ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ. ಈಗ ಒಂದು ಬಾಣ್ಲೆಯಲ್ಲಿ 2ರಿಂದ 3 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡ್ಕೊಳ್ಳೋಣ. ನಾನು ಕಡಲೆಕಾಯಿ ಎಣ್ಣೆಯನ್ನ ಹಾಕೊಂಡಿದ್ದೀನಿ. ನಿಮಗೆ ಕಡಲೆಕಾಯಿ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ನೀವು ಪ್ರತಿದಿನ ಬಳಸುವಂತ ಎಣ್ಣೆಯನ್ನೇ ಹಾಕೋಬಹುದು. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕೊಂಡು ಅದು ಸಿಡಿತಿದ್ದ ಹಾಗೆ ಸ್ವಲ್ಪ ಶೇಂಗಾ, ಉದ್ದಿನ ಬೇಳೆ, ಕಡಲೆಬೇಳೆ, ಮುರಿದ ಒಣಮೆಣಸು, ಕರಿಬೇವು ಇವೆಲ್ಲವನ್ನ ಹಾಕೊಳ್ಳೋಣ. ಸಾಮಾನ್ಯವಾಗಿ ಇವೆಲ್ಲವೂ ಕೂಡ ಒಗ್ಗರಣೆಗೆ ಹಾಕೊಳ್ಳುವಂತದ್ದು. ಈಗ ಇವೆಲ್ಲವನ್ನ ಕೆಂಪಗೆ ಗರಿಗರಿಯಾಗಿ ಹುರ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಹುರಿಯೋದ್ರಿಂದ ಹದವಾಗಿ ಕೆಂಪಾಗುತ್ತೆ ಮತ್ತೆ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ 3-4 ನಿಮಿಷ ಹುರ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಇಂಗು, ಅರಿಶಿನವನ್ನ ಹಾಕೊಳ್ಳೋಣ. ನಂತರದಲ್ಲಿ ಇದಕ್ಕೆ ಸ್ವಲ್ಪ ಒಣಕೊಬ್ಬರಿ ತುರಿಯನ್ನ ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಬಿಸಿ ಎಣ್ಣೆಗೆ ಹಾಕಿ ಬೆಚ್ಚಗ್ ಮಾಡ್ಕೊಳ್ಳೋಣ. ಕೊಬ್ಬರಿಯಲ್ಲಿ ಇರುವಂತಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಈ ಒಗ್ಗರಣೆ ತಯಾರಾಯ್ತು. ಇದು ಸ್ವಲ್ಪ ಆರ್ಲಿ. 5ರಿಂದ 10 ನಿಮಿಷ ಇದನ್ನ ಹಾಗೆ ಬಿಡೋದ್ರಿಂದ ಇದು ತಣ್ಣಗಾಗತ್ತೆ. ಈಗ ಒಂದು 10 ನಿಮಿಷ ಕಳೆದಿದೆ. ಈ ಒಗ್ಗರಣೆ ಕೂಡ ಆರಿದೆ. ಈಗ ಇದಕ್ಕೆ ಬೇಯಿಸಿ ಬಸಿದು ಇಟ್ಕೊಂಡಂತಹ ಶಾವಿಗೆಯನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ. ಪುಳಿಯೋಗರೆ ಮಾಡೋದಿಕ್ಕೆ ಯಾವುದೇ ಪುಳಿಯೋಗರೆ ಗೊಜ್ಜನ್ನು ಸಹ ಹಾಕೊಳ್ಬಹುದು. ನಾನು ಇದಕ್ಕೆ ಮೇಲುಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಗೊಜ್ಜನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲಸ್ಕೊಳ್ಳೋಣ. ಇದನ್ನ ನಿಧಾನವಾಗಿ ಕಲಸ್ಬೇಕು. ಇಲ್ಲಿ ಶಾವಿಗೆ ಬೇಯಿಸುವಾಗ ನಾನು ಉಪ್ಪನ್ನ ಹಾಕಿಲ್ಲ. ಪುಳಿಯೋಗರೆ ಗೊಜ್ಜು ಮಾಡುವಾಗ್ಲೂ ಉಪ್ಪನ್ನ ಹಾಕಿರ್ತೀವಿ. ಆದ್ರಿಂದ ಉಪ್ಪನ್ನ ನೋಡಿ ಹಾಕೊಳ್ಬೇಕಾಗತ್ತೆ. ಈ ಶಾವಿಗೆಯನ್ನ ಈ ರೀತಿಯಲ್ಲಿ ಕಲಸುವಾಗ ಹಗೂರವಾಗಿ ಕಲಸ್ಬೇಕು. ಇಲ್ಲಾಂದ್ರೆ ಶಾವಿಗೆ ತುಂಡಾಗೋ ಸಾಧ್ಯತೆಗಳಿರುತ್ತೆ. ಯಾವುದೇ ಪುಳಿಯೋಗರೆ ಗೊಜ್ಜನ್ನ ಇಲ್ಲಿ ಬಳಸಬಹುದು, ಚೆನ್ನಾಗಿರುತ್ತೆ. ಒಮ್ಮೆ ಕಲಸಿ ನೋಡಿ ಗೊಜ್ಜು ಬೇಕಾದಲ್ಲಿ ಮತ್ತೆ ಹಾಕಿ ಕಲಸ್ಕೊಳ್ಬಹುದು. ನೋಡಿ, ಈಗ ಉದುರುದ್ರಾಗಿರುವಂತಹ ಶಾವಿಗೆ ಪುಳಿಯೋಗರೆ ತಯಾರಾಯ್ತು. ಈಗ ಮೊಸರು ಶಾವಿಗೆ ಮಾಡೋದಿಕ್ಕೆ ಒಂದು ಪಾತ್ರೆಯಲ್ಲಿ ಆಗ್ಲೇ ತೆಗೆದು ಇಟ್ಕೊಂಡಂತಹ ಶಾವಿಗೆಯನ್ನ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ತುರಿದ ಶುಂಠಿ ಮತ್ತೆ ಉಪ್ಪನ್ನು ಕೂಡ ಹಾಕೊಳ್ಳೋಣ. ಒಗ್ಗರಣೆ ಸೌಟಲ್ಲಿ ಎಣ್ಣೆಯನ್ನ ಬಿಸಿ ಮಾಡ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಸಣ್ಣದಾಗಿ ಹೆಚ್ಚಿದಂತಹ ಹಸಿರುಮೆಣಸು, ಸ್ವಲ್ಪ ಕರಿಬೇವು ಇವೆಲ್ಲವನ್ನ ಹಾಕಿ ಒಂದು ಒಗ್ಗರಣೆಯನ್ನ ತಯಾರು ಮಾಡ್ಕೊಳ್ಳೋಣ. ಹೀಗೆ ತಯಾರು ಮಾಡ್ಕೊಂಡಂತಹ ಒಗ್ಗರಣೆಯನ್ನ ಶಾವಿಗೆ ಜೊತೆ ಸೇರಿಸಿ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ರೀತಿಯಲ್ಲಿ ಚೆನ್ನಾಗಿ ಕೈಯಾಡಿಸ್ಕೊಂಡ ನಂತರ ಇದಕ್ಕೆ ಗಟ್ಟಿಯಾದ ತಾಜಾ ಮೊಸರನ್ನ ಹಾಕೊಳ್ಳೋಣ. 2ರಿಂದ 3 ಸೌಟಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಅಷ್ಟೇ ನಾಜೂಕಾಗಿ ಕಲಿಸ್ಬೇಕು. ಮೊಸರು ಬೇಕು ಅಂದ್ರೆ ಹಾಕಿ ಕಲಿಸ್ಕೊಳ್ಬಹುದು. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಮ್ಮೆ ಕಲಸಿದ್ರೆ ಮೊಸರು ಶಾವಿಗೆ ತಯಾರಾಯ್ತು. ಇವೆರಡನ್ನು ಸಹ ಬೆಳಗ್ಗೆ ತಿಂಡಿಗೆ ಮಾಡ್ಕೋಬಹುದು ಅಥವಾ ಬುತ್ತಿ ಚೀಲ ಅಥವಾ ಲಂಚ್ ಬಾಕ್ಸ್ಗೆ ಮಾಡಿ ಕಳಿಸಬಹುದು. ಇಷ್ಟೊತ್ತು ನೋಡಿದ್ರಲ್ಲ, ಹಾಗೆ ಮಾಡ್ಕೊಂಡು ರುಚಿ ನೋಡಿ ನಿಮ್ಮ ಅಭಿಪ್ರಾಯನ ನಮ್ಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಮರೆಯದೆ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.